ನಿಮ್ಮ ಫೋನ್ ಹ್ಯಾಕ್ ಆಗಿರೋ 15 ಲಕ್ಷಣಗಳು. ನಾವು ನಮ್ಮ ಫೋನ್ನ ಸೆಕ್ಯೂರ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ನಾವು ಅವುಗಳನ್ನು ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ಸೇವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಪಿಕ್ಚರಿಂದ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ವರೆಗೂ. ಕೆಲವೊಂದು ಜನ ಅವನ್ನ ಪಾಸ್ವರ್ಡ್ ಮತ್ತು ನೋಟ್ಸ್ನ ಕೂಡ ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವು ನಮ್ಮ ಇಮೇಲ್ಗಳನ್ನು, ಮೆಸೇಜ್ಗಳನ್ನು, ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ಅದನ್ನು ಸಿಂಕ್ರನೈಸ್ ಮಾಡಿ ಇಟ್ಕೊಂಡಿರ್ತೀವಿ ನಮ್ಮ ಮೊಬೈಲ್ಗಳಲ್ಲಿ. ನೀವೇನಾದರೂ ನಿಮ್ಮ ಡೇಟಾ ಸೆಕ್ಯೂರ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಹ್ಯಾಕ್ ಆಗದೇ ಇರುವಂಥ ಡಿವೈಸ್ನ ಇನ್ನೂ ಯಾರೂ ಕಂಡುಹಿಡಿದೇ ಇಲ್ಲ. ನಾವು ಇದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇದನ್ನು ನಾವು 3 ವೇಲಿ ಡಿವೈಡ್ ಮಾಡ್ಬೋದು. 1, ನಿಮ್ಮ ಫೋನ್ ಯಾವ ಥರ ಹ್ಯಾಕ್ ಆಗಿದೆ. ಹ್ಯಾಕ್ ಆಗಿರೋ ಫೋನ್ನ ಯಾವ ಥರ ಕಂಡುಹಿಡಿಬೋದು. ಹ್ಯಾಕ್ ಆಗದೇ ಇರೋ ಥರ ಹೇಗೆ ನೋಡ್ಕೋಬೇಕು ಅನ್ನೋದನ್ನು. ನಿಮ್ಮ ಫೋನ್ ಯಾವ ಥರ ಹ್ಯಾಕ್ ಮಾಡ್ತಾರೆ ಅಂದರೆ, ನಿಮ್ಮ ಫೋನ್ಗಳಲ್ಲಿ ಕೆಲವೊಂದು ಸ್ಪೈ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ. ಅದು ಸ್ಪೈ ಈರಾ ಆಗಿರ್ಬೋದು, ಸ್ಪೈ ಫೋನ್ ಆ್ಯಪ್ ಆಗಿರ್ಬೋದು, ಅಥವಾ ಸ್ಪೈ ಝೀರಾ ಆಗಿರ್ಬೋದು. ಈ ಆ್ಯಪ್ಗಳು ಏನು ಮಾಡುತ್ತಂದರೆ, ನಮಗೆ ಬರ್ತಕ್ಕಂಥ ಇನ್ಕಮಿಂಗ್ ಕಾಲ್ಗಳನ್ನ, ಔಟ್ಗೋಯಿಂಗ್ ಕಾಲ್ಗಳನ್ನ ಟ್ರ್ಯಾಕ್ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಆನ್ಲೈನಲ್ಲಿ ಮಾಡ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ. ಅದು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸ್ಕೈಪ್ ಆಗಿರ್ಬೋದು. ನೀವು ಯಾವ್ಯಾವ ಥರದನ್ನ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಿರಲ್ಲ ಅದನ್ನೆಲ್ಲನೂ ಟ್ರ್ಯಾಕ್ ಮಾಡುತ್ತೆ. ಈ ಆ್ಯಪ್ನ ಯಾವಾಗ ಇನ್ಸ್ಟಾಲ್ ಮಾಡ್ತಾರೆ ಅಂದರೆ, ನೀವೇನಾದರೂ ಫ್ರೀ ವೈಫೈಗಳನ್ನು ಯೂಸ್ ಮಾಡ್ತಿರಲ್ಲ ಆವಾಗ. ಒಂದು ಕೆಫೆಯಲ್ಲಿರ್ಬೋದು, ಅಥವಾ ಏರ್ಪೋರ್ಟ್ಗಳಲ್ಲಾಗಿರ್ಬೋದು, ಅಥವಾ ರೆಸ್ಟೋರೆಂಟ್ಗಳಲ್ಲಿ ಫ್ರೀ ವೈಫೈ ಅಂತ ಹಾಕಿರ್ತಾರಲ್ಲ, ಅಂಥ ಟೈಮಲ್ಲಿ ನೀವು ವೈಫೈ ಯೂಸ್ ಮಾಡಬೇಕಾದ್ರೆ ಆ ಆ್ಯಪ್ನ ನಿಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಾಗಲ್ಲ. ಕೆಲವೊಂದು ಮೊಬೈಲ್ಗಳು ಕೆಲವೊಂದು ಡೇಟಾಗಳನ್ನು ಬಿಟ್ಕೊಡಲ್ಲ, ಆದರೂ ಕೂಡ ಅವ್ರಿಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ಇನಫ್ ಆಗಿರುತ್ತೆ ಅದನ್ನ ಹ್ಯಾಕ್ ಮಾಡೋದಕ್ಕೆ. ಇನ್ನೊಂದು ಥರ ಹೇಗೆ ನಿಮ್ಮ ಡೇಟಾನ ಹ್ಯಾಕ್ ಮಾಡ್ತಾರೆ ಅಂದರೆ, ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ನ ಕಳಿಸ್ತಾರೆ. ಸೊ ಅವಾಗೇನಾಗುತ್ತಂದರೆ, ಅದಕ್ಕೆ ಕೆಳಗಡೆ ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ. ನೀವು ಮೊಬೈಲ್ನಲ್ಲಿರುವಂಥ ಮೆಸೇಜ್ನ ಯಾವಾಗ ಓಪನ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಆವಾಗ ನಿಮ್ಮ ಮೊಬೈಲಲ್ಲಿರುವಂಥ ಡೇಟಾನ ಹ್ಯಾಕ್ ಮಾಡ್ತಾರೆ. ಇವಾಗ ನಾವೆಲ್ಲ ತಿಳ್ಕೊಬೇಕಾಗಿರೋದೇನೆಂದರೆ, ನಮ್ಮ ಮೊಬೈಲ್ ಹೇಗೆ ಹ್ಯಾಕ್ ಆಗಿದೆ ಅಂತ. ಹೇಗೆ ಅಂದರೆ, ನಮ್ಮ ಮೊಬೈಲ್ಗಳಲ್ಲಿ ನಾವು ಇನ್ಸ್ಟಾಲ್ ಮಾಡದೇ ಇದ್ದರೂ ಕೂಡ ಕೆಲವೊಂದು ಹೊಸ ಆ್ಯಪ್ಗಳು ಬಂದಿರ್ತವೆ. ಕೆಲವೊಂದು ಆ್ಯಪ್ಗಳು ಸಡನ್ನಾಗಿ ವರ್ಕ್ ಆಗೋ ಸ್ಟಾಪ್ ಆಗುತ್ತೆ. ಏನಾದ್ರು ಸಪೋಸ್ ವಾಟ್ಸಪ್ ಓಪನ್ ಮಾಡಿದ್ರೆ ಸಡನ್ನಾಗಿ ಕ್ಲೋಸ್ ಆಗೋದು, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಡನ್ನಾಗಿ ಕ್ಲೋಸ್ ಆಗೋದು, ಈ ಥರ ಆಗ್ತಾ ಇರುತ್ತೆ. ಸೊ ಈ ಥರ ಆದಾಗ ಆ ಆ್ಯಪ್ಗಳಲ್ಲಿ ಅಥವಾ ಬೇರೆ ಆ್ಯಪ್ಗಳಲ್ಲಿ ನಿಮ್ಮ ಮೊಬೈಲ್ಗೆ ಹ್ಯಾಕರ್ಗಳು ನಿಮ್ಮ ಮೊಬೈಲ್ ಒಳಗಡೆ ತಮ್ಮ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಅರ್ಥ. ನಿಮ್ಮ ಮೊಬೈಲ್ ಸಡನ್ನಾಗಿ ಸ್ವಿಚ್ ಆಫ್ ಆಗೋದು, ರೀಸ್ಟಾರ್ಟ್ ಆಗೋದು, ಅಥವಾ ಸಡನ್ನಾಗಿ ಬ್ಯಾಟ್ರಿ ಲೋ ಆಗೋದು, ಇಂಟರ್ನೆಟ್ ಎಂಡ್ ಆಗೋದು, ಅಥವಾ ನೀವು ಇಂಟರ್ನೆಟ್ ಯೂಸ್ ಮಾಡದಿದ್ದರೂ ಕೂಡ ಇಂಟರ್ನೆಟ್ನ ಖಾಲಿ ಆಗೋದು, ಬ್ಯಾಟ್ರಿನ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ಕೂಡ ಬ್ಯಾಟ್ರಿ ಫುಲ್ ಡ್ರೈನ್ ಆಗಿ ಡೆಡ್ ಆಗೋದು. ಸೊ ಈ ಥರ ಆಗ್ತಾಯಿದ್ರೂ ಕೂಡ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿರ್ಬೋದು ಅಂತ. ನಿಮ್ಮ ಮೊಬೈಲ್ ಸ್ಲೋ ಕೂಡ ಆಗ್ಬೋದು. ನೀವು ಏನು ಯೂಸ್ ಮಾಡೋದಿದ್ರು ಕೂಡ ಕೆಲವೊಂದು ಟೈಮಲ್ಲಿ ಕಾಲ್ ಮಾಡೋಕ್ಕೆ ಹೋದಾಗಲೂ ತುಂಬ ಸ್ಲೋ ಆಗಿ, ತುಂಬ ಒಂದೊಂದೇ ನಂಬರ್ಗಳು ಟೈಪ್ ಆಗೋದು, ಆ ಥರ ಆಗ್ತಾಯಿದ್ರು ಕೂಡ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿರೋ ಸಂಕೇತವಾಗಿರುತ್ತದೆ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಈ ಹ್ಯಾಕರ್ಗಳು ಹಾಕಿರೋಂಥ ಆ್ಯಪ್ಗಳು ವರ್ಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ಸ್ಲೋ ಆಗ್ಬೋದು, ನೀವು ಮೊಬೈಲ್ ಯೂಸ್ ಮಾಡದಿದ್ದರೂ ಕೂಡ ಬ್ಯಾಟ್ರಿ ಡ್ರೈನ್ ಆಗ್ಬೋದು, ನೀವು ಯೂಸ್ ಮಾಡಿದ್ರು ಕೂಡ ಇಂಟರ್ನೆಟ್ ಮೊಬೈಲಲ್ಲಿರೋಂಥ ಡೇಟಾ ಖಾಲಿ ಆಗ್ಬೋದು. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಫ್ರಂಟ್ ಎಂಡಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರೋಲ್ಲ. ಈ ಥರ ಆದಾಗ ನಾವೇನು ಮಾಡಬೇಕಂದ್ರೆ, ಮೊಬೈಲ್ನ ನಾವು ಫಾರ್ಮ್ಯಾಟ್ ಹೊಡಬೇಕು. ಕಂಪ್ಲೀಟಾಗಿ ಫಾರ್ಮ್ಯಾಟ್ ಹೊಡೆದ್ಬಿಟ್ಟು ಫ್ರೆಶ್ಶಾಗಿ ಇನ್ಸ್ಟಾಲ್ ಮಾಡಬೇಕು. ಮತ್ತು ಯಾವುದೇ ಫ್ರೀ ವೆಬ್ಸೈಟ್, ಫ್ರೀ ವೈಫೈ ಇದ್ದಲ್ಲಿ ನಮ್ಮ ಮೊಬೈಲ್ಗಳನ್ನು ಫ್ರೀಯಾಗಿ ಕನೆಕ್ಟ್ ಮಾಡಬಾರ್ದು. ಮತ್ತು ಎಲ್ಲಾದರೂ ಕಾರಲ್ಲಿ, ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಅಥವಾ ಬೇರೆ ಏರೋಫ್ಲೈಟ್ ಎಲ್ಲರೂ ಚಾರ್ಜಿಂಗ್ ಪೋರ್ಟ್ಗಳನ್ನ ಹಾಕಿರ್ತಾರೆ. ಸೊ ಅಲ್ಲಿ ನೀವು ಮೊಬೈಲ್ಗಳನ್ನ ಚಾರ್ಜ್ ಮಾಡ್ಕೋಬಾರ್ದು. ಅದು ಯೂಸಿಂಗ್ ಡೇಟಾ ಕೇಬಲ್. ನೀವು ಚಾರ್ಜ್ ಮಾಡೋಂಗಿದ್ರೆ ಕೊಟ್ಟಿರ್ತಕ್ಕಂಥ ಪವರ್ ಸಾಕೆಟಿಂದನೇ ನೀವು ಚಾರ್ಜ್ನ ಮಾಡ್ಕೋಬೇಕು. ಯಾವುದಾದ್ರೂ ಹೊಸ ಆ್ಯಪ್ ಕಾಣಿಸ್ದಲ್ಲಿ ಅದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಆಗಿಲ್ಲ ಅಂದರೆ ಫಾರ್ಮ್ಯಾಟೇ ಮಾಡಬೇಕಾಗುತ್ತದೆ. ಗೊತ್ತಾಯ್ತಲ್ವ? ಇದಿಷ್ಟು ನಮ್ಮ ಫೋನ್ ಹ್ಯಾಕ್ ಆಗಿರೋ ಲಕ್ಷಣಗಳು. ನಿಮಗೇನಾದರೂ ಹೊಸದಾಗಿ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋಗೆ ಥಮ್ಸ್ ಅಪ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.